ಕಿರಣ್ ಬ್ಯಾಚಾ ನಿಮ್ದು? ಯಾವ ಕಿರಣ್? ನಾನು ಗಿರೀಶ ಒಂದೇನೆ. ಇವನು ಗಿರೀಶ. Punishment. You have to come home. ನಾವು ನಿಮ್ಮ ಕಾಲದಲ್ಲಿ ನೀವು ನಿಮ್ಮ ತಂದೆ ಮಾತಾಡೋ ಬುದ್ಧಿ ಕೇಳಿ ಅದು ಎಲ್ಲಾರ್ದು ನಾವು ಪ್ರಸಾದ everyone. Thank you all. Thanks. ಮೇಡಮ್ ಆವಾಗ ಹೈಸ್ಕೂಲ್ ಆಗಿದ್ನ ಇವಾಗ ಅದೇ ಪರ್ಸೆಂಟೇಜ್ ಮೀಸೆ ಬಂದಿದೆ. ನಮ್ಗೆ ಮೀಸೆ ಇರಲಿಲ್ಲ ಅವಾಗ, ನಮಗೆ ಕೂದಲಿತ್ತು ಕೂದಲಿಲ್ಲ, ಅಷ್ಟೇ ಡಿಫ್ರೆನ್ಸ್. ಬನ್ನಿ 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 ವರ್ಷಗಳು ಅಂದರೆ 1987 to 1990 ಬ್ಯಾಚ್ ಹುಡುಗರು. ಆವಾಗ ಎ ಆ್ಯಂಡ್ ಬಿ ಸೆಕ್ಷನ್ನು ಮತ್ತು ಸಿ ಆ್ಯಂಡ್ ಡಿ ಸೆಕ್ಷನ್ ಇತ್ತು. ಎ ಬಿ ಸೆಕ್ಷನ್ ಕನ್ನಡ ಮೀಡಿಯಮು, ಸಿ ಆ್ಯಂಡ್ ಡಿ ಸೆಕ್ಷನ್ ಇಂಗ್ಲೀಷ್ ಮೀಡಿಯಮು. ಆ ಒಂದು ವಿದ್ಯಾರ್ಥಿಗಳೆಲ್ಲ ಸುಮಾರು ಜನ ಸೇರಿದ್ದೀವಿ ಇಂದಿದ್ರ. ಎಷ್ಟು ಜನ ಇದ್ದಾರೆ ಇನ್ನೂ ಒಳಗಡೆ ಗೊತ್ತಿಲ್ಲ. ಈ ದಿನ ಬಹಳ ವಿಶೇಷ, ಅಂದರೆ ಎಲ್ಲರೂ ಒಂದು ನೆನಪಿಟ್ಕೊಳ್ಬೇಕಾಗಿರೋವಂಥ ವಿಷಯ ಇದೆ. ಅದು ಏನಂತ ಹೇಳ್ತೀವಿ ಬನ್ನಿ ನೋಡಿ. ನಾವು ಇದೇ ಸ್ಕೂಲ್ ಓದಿರೋದು 1987 1998. ಹಾಗೇ ಇದೆ ಈ ಒಂದು ಕಲ್ಲಿನ ಬಿಲ್ಡಿಂಗು. ನಾವು ಆಗ ಓದಿದ್ದಾಗ ಹೇಗಿತ್ತು. ನಮ್ಮ ಜೊತೆ ಆಗಿನ ಕಾಲದ NG ಶಶಿರೇಖಾ ಅವರು MGS ಮೇಡಮ್ ಇದ್ದಾರೆ. ಅವರಿಗೆ ಸುಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೂ ಎ ಮಂಜುಳರ್ ಅವರು ಇದ್ದಾರೆ, ನಮ್ಗೆ ಇಂಗ್ಲೀಷ್ ತೊಗೊತಾ ಇದ್ರು. ನಮಗೆ ಕನ್ನಡ ಮೇಡಮ್ ಅವರು ಇಲ್ಲಿದ್ದೆಲ್ಲ ಹಂಗೆ ಇನ್ನೂ ಮಾರ್ಕ್ ಇದೆ. ಆಶೀರ್ವಾದ ಅಂತ ತಪ್ಪೇನೋ ಮಾಡಿದ್ದೆ. ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ನಮ್ಮ ಕನ್ನಡ ಟೀಚರ್ MD ಶಶಿರೇಖಾ ಅಂತ, ಹಾಗೂ ನಮ್ಮ ಇಂಗ್ಲೀಷ್ ಟೀಚರು ಎ ಮಂಜುಳಾ ಮೇಡಮು, ಎಲ್ಲರಿಗೂ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಎಲ್ಲ APS ಸ್ಕೂಲ್ನ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತ ಸುಸ್ವಾಗತ. ನಿಮ್ಮ ಸ್ಕೂಲಿಗೆ ನಿಮ್ಮ ವಿದ್ಯಾರ್ಥಿಗಳಿಂದ ಸ್ವಾಗತ ಸುಸ್ವಾಗತ.
ಎಲ್ಲ ಒಂದು ಅರ್ಧ 1972 ಬ್ಯಾಚ್. ನೆವರ್ ಬರಬೇಕು. ಕೈಂಡ್ ಆಫ್ APS ಎಜುಕೇಷನ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಅನಂತ ಆಚಾರ್ಯವರ ಪ್ರತಿಮೆಗೆ ಪುಷ್ಪಾರ್ಪಣೆ ಅವರ ಮಗಳಾದ ಎ ಮಂಜುಳರವರಿಂದ ಹಾಗೂ MG ಶಶಿರೇಖರಿಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳು ಮೇಡಮ್. ಅವರ ಆಶೀರ್ವಾದದಿಂದ ಈ ದಿನ ನಾವು ಇಷ್ಟು ಈ ಮಟ್ಟಿಗೆ ಬಂದಿದ್ದೀವಿ ಅಂದರೆ ತಪ್ಪಾಗಲಾರದು. ಅಕ್ಷರ ಸಹ ನಿಜ. ಎಂಥ ಕಾಲದಲ್ಲಿ ಅವರು ಪ್ರಾರಂಭ ಮಾಡಿದ್ರು, ಕಷ್ಟಪಟ್ಟು ಅಂತ ಅನ್ನೋದು. ಸುಮಾರು 100 ವರ್ಷ ಆಯ್ತಲ್ಲ? ಇಲ್ಲ 90 ವರ್ಷ. 89 ಆ್ಯಕ್ಚುಲಿ. ಬ್ಯಾಗ್ ಇದೆಯೋ? ಹೇಳೋಗ್ಬೇಕೀಗ. ಚೆನ್ನಾಗಿರುತ್ತೆ. ಹಾಂ ಪ್ರಶ್ನೆ ಅಲ್ಲೇ ಇರೋ ಎಲ್ಲರಿಗೂ ಗೊತ್ತು. ಹಾಂ ಓಂ ಶ್ರೀ ಗುರುಭ್ಯೋ ನಮಃ. ಇದನ್ನ ನಾವು ಬೆಂಗಳೂರಿನ ನರಸಿಂಹರಾಜ ಕಾಲೋನಿಯಲ್ಲಿರುವ ಆಚಾರ್ಯ ಪಾಠಶಾಲೆಯಲ್ಲಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದನ್ನ ವಿಶೇಷ ಕಾರ್ಯಕ್ರಮ. ಅದು ಸುಮಾರು 30-35 ವರ್ಷಗಳ ನಂತರ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ 1987 1990ವರೆಗೆ ಇದ್ದಂತಹ ವಿದ್ಯಾರ್ಥಿಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಅಂದರೆ ಗುರುವಂದನೆ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ನಮ್ಮ ಜೊತೆ ಮೊದಲಿಗೆ SA ಪುಷ್ಪಲತಾ ಮೇಡಮ್ ಅವರಿದ್ದಾರೆ. ನಂತರ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೂ ಕನ್ನಡ ಹೇಳಿಕೊಟ್ಟಂತಹ ಶಿಕ್ಷಕರು MG ಶಶಿರೇಖರ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ನಮಗೆ ಇಂಗ್ಲೀಷ್ ಶಿಕ್ಷಕರು ಎ ಮಂಜುಳರವರು, ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ. ನಮಗೆಲ್ಲರಿಗೂ ಉತ್ತಮವಾಗಿ ಡ್ರಾಯಿಂಗ್ ಹೇಳಿಕೊಟ್ಟಂತಹ ನಾನು ಅದ್ರಲ್ಲಿ ಬೇಕು M ಲಕ್ಷ್ಮೀರವರು ಸಹ ಇದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜಿಸತಕ್ಕಂಥ ರೂವಾರಿ ಆಗಂತಹ ನಾಗೇಶ್ ಅವರು, ಓಬಲೇಶು ಸ್ವಲ್ಪ ಇದೆ ನನಗೇನೆ ಚೆನ್ನಾಗಿರೋದಂದ್ರೆ ಇವರು ಒಳ್ಳೆ ಕ್ರಿಕೆಟ್ ಪ್ಲೇಯರು. ಸೇರಿಸ್ಕೊಳ್ತಾರೆ.
ಇವನು ದಟ್ಟ ಒಬ್ಬ ಇದ್ದಿದ್ರ ನಾವೆಲ್ಲ ಒಂದೇ ಅಲ್ಲ ಅಲ್ಲೆಲ್ಲ ಇದೆ ವಸಂತಪುರ ಮನೆ ವಸಂತಪುರ ಉತ್ತರಳ್ಳಿ ಹತ್ರ. ಸಿಟ್ಟಿಗೆ ಹೇಳಿದೆ ಶುರು ಮಾಡೋಣ ಪಾಪ ಗುರು. ಜ್ಯೋತಿ ಪರಂ ಜ್ಯೋತಿ ದೀಪೋ ಜ್ಯೋತಿ ಜನಾರ್ದನ ದೀಪೋ ಹರತಿ ಮೇ ಪಾಪಂ ನಮೋಸ್ತುತೆ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ನಿವಾರಾಯ ಆತ್ಮ ಜ್ಯೋತಿರ್ನಮೋಸ್ತುತೆ. ದೀಪಂ ಜ್ಯೋತಿ ಪರಂ ಜ್ಯೋತಿ ದೀಪೋ ಜ್ಯೋತಿ ಜನಾರ್ದನ ದೀಪೋ ಹರತಿ ಮೇ ಪಾಪಂ ಆತ್ಮ ನಮೋಸ್ತುತೆ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ನಿವಾರಾಯ ಆತ್ಮ ಜ್ಯೋತಿರ್ನಮೋಸ್ತುತೆ. ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹೋ ಮಾತೆ ನೀಡು ಸನ್ನತಿ ಸೌಖ್ಯದಾತೆ. ಪ್ರೇಮದಿಂದಲಿ ಸಲಹೋ ಮಾತೆ ನೀಡು ಸನ್ನತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಮಂದಿರದಲ್ಲಿ ನೆಲೆಸು ಚಿಂತೆಯಾಡಿಸು. ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಡಿಸು. ಶಾಂತಿಯ ಉಳಿಸು ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ. ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ. ನಿನ್ನ ಕರುಣೆಯ ಬೆಳಕಳಮ್ಮ ಬಾಳೆನು ಬೆಳಗಮ್ಮ. ನಿನ್ನ ಕರುಣೆಯ ಬೆಳಕಳಮ್ಮ ಬಾಳೆನು ಬೆಳಗಮ್ಮ. ನಮ್ಮ ಕೋರಿಕೆ ಆಲಿಸಮ್ಮ ನಮ್ಮ ಕೋರಿಕೆ ಆಲಿಸಮ್ಮ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಮಾತುಗಳಾಡಿಸು
ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು, ಒಳ್ಳೆ ದಾರಿಯಲೆಮ್ಮ ನಡೆಸು. ತರಣಿ ದರ್ಶನಕ್ಕಿಂತ ಕರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ, ಪರಮತತ್ವದ ಕಂಡ ಗುರುವು ಅರಸುವುದೆಲ್ಲಿ, ದೊರೆತೆಂದು ನೀಧನ್ಯ ಮಂಕುತಿಮ್ಮ. ಅರ್ಥ, ಸೂರ್ಯನ ನಾವು ನೋಡ್ಲಿಕ್ಕಾಗಲ್ಲ, ಆದರೆ ಸೂರ್ಯನ ಶಾಖನ ಅನುಭವಿಸ್ಬೋದು. ಶಾಸ್ತ್ರವನ್ನ ಕಲೀಲಿಕ್ಕೆ ಉದಾಹರಣೆ ಮೂಲಕನೇ ಕಲಿಬೇಕು ಅಂತ ಒಂದು ನಿಯಮನೇ ಇದೆ, ಹಾಗೆ ಗೊತ್ತಾಗಲ್ಲ ನಮಗೆ. ಹಾಗೆ ಮೇನ್ ಕಾರ್ಯಕ್ರಮ ಗುರುವಂದನ. ನಾನು ಈಗ ಗುರುವಂದನ ಅಂದ್ರೆ ಮೇಡಮ್ ನಿಮ್ಮ ಮಕ್ಕಳು ತರ ಅದಕ್ಕೆ ನಾವೇ ಹೇಳಿದ್ದು ಅನ್ಯತಾ ಭಾವಿಸಬೇಡಿ. ಕೂತ್ಕೊಳ್ಳಿ, ನೀವು ನೀವೇನು ಹೇಳ್ಬೇಕಾಗಿಲ್ಲ. ಮೇಡಮ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಒಂದು ನಿಮಿಷ ಸಾಕು. ಹಿಂದೆ ಬಾ, ಅನಂತ ಹಿಂದೆ ಎಲ್ಲ ನಿಂತ್ಕೊ ಬದ್ರಿ, ಹಿಂದೆ ಬಾ. ಓಪನ್ ಮಾಡು, ಇದು ಕೊಡಿ ಮೇಡಮ್, ಅಲ್ಲಿ ಇಡಿ, ನಾವು ಕೈ ಕೊಡ್ತೀವಿ. ಆನಂದ ಇಲ್ಲಿ ಓಪನ್ ಮಾಡಿ, ಓಪನ್ ಮಾಡಿ ಕೊಡು. ಹಾಗೆ ಮುರಳಿ ಇಲ್ಲಿ. ಥ್ಯಾಂಕ್ ಯು. ಓಕೆ, Happy Karnataka, Jai Karnataka. ಇಲ್ಲ ಇಲ್ಲ ಚೆನ್ನಾಗಿದೆ, ಬೆಚ್ಚಗೆ ಅವ್ರಿಗೆ ಬೆಚ್ಚಗಿದೆ. ನಂದಿ ನಂದಿ ನೆಕ್ಸ್ಟ್ ಮೈ ರೆಡಿ. ಬಾ ಬಾ ಬಾ. ಗುರು ಹಿಂಗೆ ಓಪನ್ ಮಾಡಿದ್ಯಾ ಸಂತೋಷನ? ಹಾಂ ಅಷ್ಟಿರಲಿ. ಹಾಂ ಒಂದ್ಸರಿ ಇದೆ ಬಾ. ಇಲ್ಲಿ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ನಿಂತ್ಕೊಂಡೆ ಕರೆಕ್ಟ್ ಆಗೋದು. ನಿಮಿಷ ಹಂಗೆ ಇಲ್ಲ ಬಾರೋ ನಿಮಿಷ ಗಿರಿ 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 ಒಂದು ನಿಮಿಷ ರೂಪಾಯಿ ಹಂಗೆ ಇರು, ರೂಪಾಯಿ ಹಂಗೆ ಹಾಗೆ ಮುಂದೆ ಹೋಗಿ, ಹಾಗೆ ಮುಂದೆ ಹೋಗಿ ನಿಂತ್ಕೊಂಡು ಹಿಂದೆ ನಿಂತ್ಕೊಂಡ್ಬಿಡು. ಕಂಡು ಇಲ್ಲಿ ನೋಡು. ನಂಗೆ ಹಂಗಿರು, ಮುಂದೆ ಮುಂದೆ ಬಂದಂಗೆ ಇಲ್ಲಿ ಬಾ ಮಾಮ, ಸ್ವಲ್ಪ ಸ್ವಲ್ಪ ನಾಗೇಶ್ ಈ ಕಡೆ ಬಾ. ನಾಗೇಶ್ ನೋಡು. ನಿಂತ್ಕೊಂಬಿಡ, ಹಂಗೆ ಹಂಗೆ ನಿಂತ್ಕೊಂಬಿಡ. ಕಡೆ ಬಾ, ಇಲ್ಲಿ ಬಾ. ನೆಕ್ಸ್ಟ್ 5 ಜನ ಬಂದ್ರೆ ಬಾ. ಬಾ ಕೂತ್ಕೊಳ್ಳಿ ಮ್ಯಾಮ್, ಕೂತ್ಕೊಳ್ಳಿ. ನೀವು ತಲೆ ಬಗ್ಗಿಸಿ.
ಸುದಿ ಹಂಗೆ ಇಟ್ಕೋ ಮೇಡಮ್ ಸ್ವಲ್ಪ ಮುಂದೆ ಬನ್ನಿ. ಗುರು ಹಿಂಗೆ ನಮಸ್ಕಾರ ಮೇಡಮ್. ಒಂದೇ ಸೆಕೆಂಡ್ ಗುರು. ಹಾಂ ಬಂದು ಗಿರಿ ಹಂಗೆ ಗಿರಿ ಟರ್ನ್ ಮಾಡು. ಉಲ್ಟಾ ಇಲ್ಲಿ ನೀನು ಇಲ್ಲಿ ನೋಡು. ಒಂದು ನಿಮಿಷ ಅದಾದ್ಮೇಲೆ ಓಯ್ ಫಸ್ಟ್ ಕೂಡ ನಂದಿ 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 ಶಿವಣ್ಣ ಬಾ. ನಂದಿ ಹಂಗೆ ಇಟ್ಕೊ ಇಲ್ಲಿ ನೋಡು. ಮುಂದೆ ಬಾ ಮನೆ ಇದೆ. ಇದೆ ತಗೊಂತಾರೆ ಚೆನ್ನಾಗಿರುತ್ತೆ ಅಲ್ಲಿಂದ ಫುಲ್ ಒಬ್ಬರದ್ದು ಸಾಕು ಹಂಗಿಂದ ಬಿಡ್ಲಿ ಎಲ್ಲರೂ ಬೇಗ ಇಲ್ಲ ಇಲ್ಲಿ ಬರ್ತ ಇದು ಬರ್ಬೇಕು ನಾ ಇಂಪಾರ್ಟೆಂಟು ಅಲ್ಲಲ್ಲ ಇಲ್ಲಿ ತೆಗೆದ್ಬಿಟ್ರೆ ಆಯ್ತು. ಇಲ್ಲಿ ತೆಗೆದ್ಬಿಟ್ರೆ ನೋಡೋಣ ಒಂದು 2 ನಿಮಿಷ ತೆಗೆದ್ಬಿಡೋಣ. ಇಲ್ಲಿ ಅಂತ ಪಬ್ಲಿಕ್ ಸ್ಕೂಲ್ ಅಲ್ಲ ಬೇಗ ಓಕೆ ಹಾಗೆ ಓಕೆ ಥ್ಯಾಂಕ್ ಯು ನಮ್ಮ ಹಳೆ ಸ್ಟೂಡೆಂಟ್ಸ್. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು BK ಪ್ರಕಾಶ್ ಬಾಲರಾಜ್ ಅಂತ. 1987ರಿಂದ 90ರವರೆಗೂ ಇದೇ ಸ್ಕೂಲಲ್ಲಿ ಓದಿದ್ದೀನಿ. 91ರಿಂದ 95ರವರೆಗೂ APS ಕಾಮರ್ಸ್ ಕಾಲೇಜಲ್ಲಿ ಓದಿದ್ದೀನಿ. ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಗುರುಗಳಿಗೆ ಸ್ನೇಹಿತರಿಗೆ ಎಲ್ಲ ಧನ್ಯವಾದಗಳು. ಥ್ಯಾಂಕ್ ಯು. ಇವಾಗ ಪ್ರೆಸೆಂಟು ಈ ನಮ್ಮೆಲ್ಲ ಗುರುಗಳ ಆಶೀರ್ವಾದದಿಂದ ನಾನು ಗಾಂಧಿ ಬಜಾರ್ ಇದೆ ಬಸವಗುಡಿಯಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಇನ್ನಾಕಲ್ನ ಹಾಸ್ಪಿಟ್ಲಲ್ಲೇ ನಾವು ನಮ್ಮ ಅಣ್ಣಂದ್ರು ಸಹ ಹಲೋ ಈಗ ಏನ್ ಮಾಡ್ತಾರೆ ನಾವು ನಮ್ಮ ಅಣ್ಣಂದ್ರು ಇದೇ ಸ್ಕೂಲ್ ಇದೇ ಕಾಲೇಜಲ್ಲಿ ಓದಿದ್ದೀನಿ. ನಮ್ಮ ಮಕ್ಕಳು ಸಹ ಇದೇ ಸ್ಕೂಲಲ್ಲಿ ಓದ್ತಿದ್ರು. ಪ್ರೆಸೆಂಟ್ ಸಹ ನನಗೆ ಗಾಂಧಿ ಬಜಾರ್ನಲ್ಲಿ ದಿ ಹೆಲ್ತ್ ಪಾಯಿಂಟ್ ಜಿಮ್ ಅಂತ ಸುಮಾರು 26 ವರ್ಷದಿಂದ ನ್ಯಾಷನಲ್ ವೆಜ್ ಬಾಡಿ ಬಿಲ್ಡರು, ಕರ್ನಾಟಕ ಸ್ಟೇಟ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ಹೀಗೆ ಸಮಾಜ ಸೇವೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ವಿಪ್ರೋದಲ್ಲಿ AGM ಕೆಲಸ ಮಾಡ್ತಾ ಇದ್ದೀನಿ. ಇಬ್ರು ಹೆಣ್ಮಕ್ಳು, ಒಬ್ರು ಕಾಲೇಜಲ್ಲಿದ್ದಾರೆ, ಇನ್ನೊಬ್ರು 9ನೇ ಕ್ಲಾಸ್ ಓದ್ತಾ ಇದ್ದಾರೆ. ಆಫ್ ಮಾಡ್ಕೊಳ್ಬೇಕು. ನನ್ನ ಹೆಸರು ರಾಮಚಂದ್ರ. 87-90ರಲ್ಲಿ APS ಹೈಸ್ಕೂಲ್ನಲ್ಲಿ ಓದಿದ್ದು. ನಾನು ಇವಾಗ ಮೆಡಿಕಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಮಾರ್ಕೆಟಿಂಗ್ ಮೆಡಿಕಲ್ ಕಂಪ್ನಿ. ಥ್ಯಾಂಕ್ ಯು ರಾಮ. ಮತ್ತೆ ಮಕ್ಕಳು ನಿಮ್ಗೆ ಅದು ನಿಮ್ ತಗೊಳ್ಳಿ ಹಿಂಗೆ ಅಲ್ಲ ಮನೆಯವ್ರು ಜೋರಾಗಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಾಸು ಅಂತ. ಬ್ಯಾಂಕಿನಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕನ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಒಬ್ಬ ಮಗ ಇದ್ದಾನೆ. ಅವನು ಪ್ರೊಫೆಷನ್ ಟೇಕ್ಕೊಂಡು ನ್ಯಾಷನಲ್ ರೆಫ್ರಿ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಇದು ನನ್ನ ಥ್ಯಾಂಕ್ ಯು ವಾಸು. ತಗೊಂಡ ನಮಸ್ಕಾರ. ನಾನು ಮುರಳೀಕೃಷ್ಣ ಅಂತೇಳಿ. ನನ್ನೆಲ್ಲರೂ ಕಗ್ಲಿಪುರ ಅಂತ ಕರೀತಾ ಇದ್ದು. ನಾನು ಪ್ರಾಕ್ಟೀಸಿಂಗ್ ಕಾಸ್ಟ್ ಅಕೌಂಟೆಂಟು ನಾನು. ಮತ್ತು ನನಗೆ ಒಬ್ಬ ಮಗ ಇದ್ದಾನೆ. ಅವ್ನು 2nd PUC ಕಾಮರ್ಸಲ್ಲಿ ಓದ್ತಾ ಇದ್ದಾನೆ. ಸಿಂಗರ್ ಇಲ್ಲಿ ನೋಡ್ತಾ ಇರ್ಬೇಕು. ನಮಸ್ಕಾರ. ನಾನು ಬದ್ರಿನಾಥ್ ಅಂತ. ಇದೇ ಸ್ಕೂಲಲ್ಲೇ ಓದಿದ್ದು. ಆಮೇಲೆ ಇದೇ ಕಾಲೇಜಲ್ಲಿ ಎಲ್ಲರಿಗೂ ಗೊತ್ತು. ಇದೇ ಕಾಲೇಜಲ್ಲೇ ಓದಿದ್ದು. ಆಮೇಲೆ ಜೈನ್ ಕಾಲೇಜಲ್ಲಿ ಓದಿದೆ.
ನನಗೆ 2 ಮಕ್ಕಳಿದ್ದಾರೆ. ನಾನು ಇವಾಗ ಆರ್ಥಿಕ ಬೆಂಬಲದಲ್ಲಿ ವರ್ಕ್ ಮಾಡ್ತೇನೆ. ವೆಲ್ತ್ ಮ್ಯಾನೇಜರ್ ಆಗಿ, ಪೋರ್ಟ್ಫೋಲಿಯೋ ಮ್ಯಾನೇಜರ್. ಅಲ್ಲಿಂದ ಹೇಳಿ. ನೀವು ವೆಯ್ಟ್ ಮಾಡಬೇಕು. ಯಾರೇ ಬಂದು ಇಲ್ಲಿ ಯಾರೇ ಬಂದು ಅಲ್ಲಿಂದ ಹೇಳಿ. ಅಲ್ಲಿಂದನೇ ಹೇಳ್ಸಲ್ಲ. ಗುರು ವೆಯ್ಟ್ ಮಾಡ್ತಾರೆ ಅವರು. ನಾವು ಅವಾಗಲೇ ಲೇಟ್ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ನೋಡಿ. ನನ್ನ ಆನಂದ್ ಅಂತ. ನಾನು SBI ಹೋಮ್ ಲೋನ್ಸಲ್ಲಿ ಹೋಮ್ ಲೋನ್ಸಲ್ಲಿ ಕೆಲಸ ಮಾಡ್ತೀನಿ. ನನಗೊಬ್ಬ ಮಗ ಇದ್ದಾನೆ, 10th ಸ್ಟ್ಯಾಂಡರ್ಡ್ ಅವನು. ಮಡ್ಗಿರಿ ಬೇಗ ಬಾರೋ, ನದಿ ಬಾರೋ, ನೆಕ್ಸ್ಟ್ ಬರೋ. ನೀನು ಶುರು ಮಾಡ, ಅವ್ನು ಲೇಟ್, ನೀನು ಶುರು ಮಾಡ. ಜೋರಾಗಿ ಇಲ್ಲಿ 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 ಫಸ್ಟ್ ಗಣೇಶ ತಗೋ, ಗಣೇಶ ತಗೋ. ಹಾಂ, ಮಾತಾಡಿ. ಗಣೇಶನ ಆಶೀರ್ವಾದ ಸಿಕ್ಕಿದೆ ನನಗೆ. ನನ್ನ ಹೆಸರು ನಂದೀಶ್ವರ ಅಂತ. ಸೊ ಗುಡ್ ಮಾರ್ನಿಂಗ್ ಜೆಂಟಲ್ಮನ್ಸ್ ಅಂದ್ಕೊಂಡಿದ್ದೀನಿ. ಆಮೇಲೆ ನಮ್ಮ ನಮಸ್ಕಾರ. ನಾನು ಏನು ಸಾಧನೆ ಮಾಡಿದ್ದೀನಿ ಅನ್ನೋದು ಹೇಳ್ಬಿಡ್ತೀನಿ. ನಾನು ಸ್ಥಿತಿ ಪ್ರಜ್ಞನಾಗೋಗಿದ್ದೀನಿ. ಅದೊಂದು ಸಾಧನೆ ಮಾಡಿದ್ದೀನಿ. ನನ್ನ ಹೊಟ್ಟೆಪಾಡಿಗೋಸ್ಕರ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ, ಫ್ಯೂಷನ್ ಹೆಲ್ತ್ ಕೇರ್ ಅಂತ, ಆಸ್ ಎ ಕೀ ಅಕೌಂಟ್ಸ್ ಮ್ಯಾನೇಜರ್. ಸಾಕಾ? ಥ್ಯಾಂಕ್ ಯು. ನನ್ನ ಹೆಸರು ರಾಜೇಶ್ ಅಂತ. ನೀವು ಪ್ರೇಯರ್ ಟೈಮಲ್ಲಿ ಇಲ್ಲೆಲ್ಲ ಕೆಲಸ ಮಾಡಿ ಇವಾಗ ಅಂಡ್ ಮೈ ಡಾಟರ್ ಡೂಯಿಂಗ್ ಹರ್ MD in physiotherapy in Chicago. My son is in 12th PU. Both of them are professional swimmers. Thank you. ನನ್ನ ಹೆಸರು ಗಿರೀಶ್ ಅಂತ. ನಾನು ಟ್ಯಾಕ್ಸ್ ಕನ್ಸಲ್ಟೆಂಟ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಒಬ್ಬಳು ಮಕ್ಕಳಿದ್ದಾಳೆ. ಶಿ ಇಸ್ ಡೂಯಿಂಗ್ CA ಫೈನಲ್. ವೈಫು ಹೌಸ್ ವೈಫ್. ನನ್ನ ಹೆಸರು ಶ್ರೀನಿವಾಸ್ ಪ್ರಸನ್ನ ಅಂತ ಹೇಳಿ. ನಾನು ಈಗ ಪ್ರೆಸೆಂಟಾಗಿ ಪ್ರಿನ್ಸಿಪಲ್ ಸರ್ವೇಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ವೈಫ್, ನನ್ನ ಮಕ್ಕಳಿಲ್ಲ, ನಾನು ನನ್ನ ವೈಫ್ ಇಬ್ಬರು ಪ್ರೊಫೆಷನಲ್ಲೇ ಇದ್ದೀವಿ. ಅವಳು ಆರ್ಕಿಟೆಕ್ಟು, ನಾನು ಮೆಕ್ಯಾನಿಕಲ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುರಾಜ್ ಅಂತ. ನಾನು ಟೈಟನ್ ಕಂಪನಿಯಲ್ಲಿ ಸೀನಿಯರ್ ಇನೋವೇಷನ್ ಮ್ಯಾನೇಜರ್ ಆಗಿದ್ದೀನಿ. ನನಗೆ ಮದುವೆ ಆಗಿ 2 ಮಕ್ಕಳು. ಸಿಗ್ಮಾ ಬೈಟ್ ಅಂತ ಕಂಪ್ನಿಯಲ್ಲಿ ನನಗೆ 2 ಮಕ್ಕಳು. ಕ್ಲಾಸ್, ಇನ್ನೊಬ್ಬ 8ನೇ ಕ್ಲಾಸು. 3ನೇ ಕ್ಲಾಸ್ ಹೋಗ್ತೀವಿ. ನನ್ನ ಹೆಸರು ಕಿಶನ್ ಅಂತ. ಅವ್ನು 2 ಮೂವಿಲಿ ಆ್ಯಕ್ಟ್ ಮಾಡ್ತೀನಿ. ಆಮೇಲೆ ಇಶಾನ್ ಬಂದ್ಬಿಟ್ಟು ಪ್ರೊಫೆಷನಲ್ ಕ್ರಿಕೆಟ್ ಹೋಗ್ಬೇಕು ಅಂತ ಹೆಸರು. ನನ್ನ ವೈಫ್ ಅಕೌಂಟೆಂಟ್. ಒಂದು ರಾಮರಸ ಅಂತ, ಕಾರ್ತಿಕ್ ಮಹೇಶ್. ಇನ್ನೊಂದು KD ಅಂತ, ಪ್ರೇಮ್. ಅಕ್ಷಿತಾ. ನನ್ನ ಹೆಸರು ಗೋಪಾಲಕೃಷ್ಣ ಅಂತ. ನನಗೆ ಒಬ್ಬ ಮಗ ಇದ್ದಾನೆ, 2nd PUC ಓದ್ತಾ ಇದ್ದಾನೆ BS ಕಾಲೇಜಲ್ಲಿ. ನಾನು HCG ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಅಸಿಸ್ಟೆಂಟ್ ಮಾರ್ಕೆಟಿಂಗ್ ಮ್ಯಾನೇಜರ್. ಥ್ಯಾಂಕ್ ಯು. ಡಿಸ್ಟ್ರಿಬ್ಯೂಟರಲ್ಲಿ ಸೇಲ್ಸ್ ರೆಪ್ ಆಗಿದ್ದೀನಿ. ನನಗೆ 2 ಮಕ್ಕಳಿದ್ದಾರೆ. ಒಬ್ಬರು MBA ಓದ್ತಾ ಇದ್ದಾರೆ, ಒಬ್ಬರು ಮಗ 6th ಓದ್ತಾ ಇದ್ದಾರೆ. ಮಾರ್ನಿಂಗ್ ಫ್ರೆಂಡ್ಸ್, ದೀಪಕ್ ಅಂತ. ಆಮೇಲೆ ಫೈನಾನ್ಷಿಯಲ್ ಅಡ್ವೈಸರ್, ಆಮೇಲೆ ಇನ್ಶೂರೆನ್ಸ್ ಅಡ್ವೈಸರ್, ದಿವಾಗುಪ್ಪ ಹೆಲ್ತ್. ಸ್ಟಿಲ್ ಎಂಜಾಯಿಂಗ್ ಬ್ಯಾಚುಲರ್ ಲೈಫ್. ಹೆಸರು ಸುಧೀಂದ್ರ ಅಂತ. ಸೊ ನಾನು ಒಂದು ಸೇಲ್ಸ್ ಫೋರ್ಸ್ ಅಂತ ಒಂದು ಕಂಪ್ನಿಗೆ ವರ್ಕ್ ಮಾಡ್ತಿದ್ದೀನಿ. ಒಬ್ಬಳು ಮಗಳಿದ್ದಾಳೆ, ಅವಳು ಆಯುರ್ವೇದ ಮಾಡ್ತಾ ಇದ್ದಾಳೆ. ಹೌಸ್ ವೈಫ್. ಒಂದು ಕಂಪ್ನಿಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಫ್ರೀಲಾನ್ಸ್ ಆಗಿ ಇವಾಗ ಏಜಸ್ ಅನ್ನೋ ಕಂಪ್ನಿನಲ್ಲಿ ಇಂಡಿಯಾ ಹೆಡ್. ಸೊ ನನಗೊಬ್ಬಳು ಮಗಳಿದ್ದಾಳೆ. ಶಿ ಇಸ್ ಡೂಯಿಂಗ್ ಹರ್ ಮಾಸ್ಟರ್ಸ್ ಇನ್ ಲಂಡನ್. ಶಿ ಜಸ್ಟ್ ಫಿನಿಶ್ಡ್. ಸೌತ್ ಇಂಡಿಯಾ ಒಬ್ಬ ಮಗ ಇದ್ದಾನೆ, 10ನೇ ಕ್ಲಾಸ್ ಓದ್ತಾ ಇದ್ದಾನೆ. 100 ಹೌಸ್ ಬಟ್
ಪ್ರೋಗ್ರಾಮ್ ಮ್ಯಾನೇಜರ್ ಮಾಡ್ತಾ ಇದ್ದೀವಿ. ವೈಫು ಪ್ರಾಜೆಕ್ಟ್ ಮ್ಯಾನೇಜರ್. ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಒಬ್ಬ ಮಗ ಇದ್ದಾನೆ, ವೈಫು ನನ್ನ ಹೆಸರು ಗುರುದತ್ ಅಂತ. ನಾನು ವೆಸ್ಟ್ ಫಾರ್ಮಾ ಕಂಪ್ನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿದ್ದೀನಿ. ಪ್ರಿಪೇರ್ ಇಂಡಿಯಾ ಸೊಲ್ಯೂಷನ್ ಸೀನಿಯರ್ ಮ್ಯಾನೇಜರ್. ಒಬ್ಬ ಮಗ ಇದ್ದಾನೆ, ಫೈನಲ್ ಇಯರ್ ಆಫ್ ಇಂಜಿನಿಯರಿಂಗ್. ಗಲಾಟೆ ಕಡಿಮೆ ಆಗಲಿ, ಪಾಂಡು ಅಲ್ಲೆಲ್ಲ ನೋಡ್ಕೊಳ್ಳಿ, ಗಲಾಟೆ ಕಡಿಮೆ ಆಗಲಿ. ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ವೃಂದಾವನ್ ಸ್ಟೋರ್ಸ್ ಮಗ ಬಿಸ್ನೆಸ್ ವೆರಿ ಗುಡ್. Kumaresh, last 25 years in the business. Orion Consulting and company. We are into mainly manpower placement. We do it for most of the software company. Last 5 years in the we started real estate for them. We manage farmlands. I have 2 sons, but 1 to 7. Wife, she is assisting in business. But a year in the LLB market, she joined college. So I am encouraging her. Last 2 months in the college work. ಚಂದ್ರಂತ ವೃತ್ತಿಯಲ್ಲಿ ಲೆಕ್ಕ ಪರಿಶೋಧಕ. ನನ್ನ ಆಫೀಸ್ ವಿಶೇಷ ಪ್ರೋಗ್ರಾಮ್ ಇದೆ. ಒಂದು ಮಗ 10th ಓದ್ತಾ ಇದ್ದಾನೆ. ನನ್ನ ಶ್ರೀಮತಿ ವೃತ್ತಿಯಲ್ಲಿ ಶಿಲ್ಪಿ. ಆರ್ಕಿಟೆಕ್ಟ್. ಕನ್ನಡ ಬಗ್ಗೆ ನಾನು ಅಡ್ವೊಕೇಟ್, ಹೈಕೋರ್ಟ್ ಆಫ್ ಕರ್ನಾಟಕ, ಹೈಕೋರ್ಟ್ ಮತ್ತು ಸಿವಿಲ್ ಉಮೇಶ್ ಜಾಸ್ತಿ ವರ್ಕ್ ಮಾಡ್ತೀನಿ. ಪ್ರೊಫೆಷ್ನಲ್ ಆಗಿ ಪ್ರಪಂಚ ಸುತ್ತ ಬಂದಿದ್ದೀನಿ. ದುಬೈ ಮತ್ತು ಗಲ್ಫ್ ಕಂಟ್ರೀಸಲ್ಲೆಲ್ಲ ಲೀಗಲ್ ಹೆಡ್ ಆಗಿ ಕೆಲಸ ಮಾಡಿ ವರ್ಲ್ಡ್ ವೈಡಲ್ಲಿ ವರ್ಲ್ಡ್ ಲೀಗಲ್ ನಾಲೆಜಲ್ಲಿ ನಾನು ನಾಗೇಶ್ ಪಾರ್ಟಿಸಿಪೇಟ್ ಮಾಡಿ ಹಲವಾರು ಕೇಸ್ ಕೊಟ್ಟಿದ್ದು. ಇವಾಗ 8 ವರ್ಷದಿಂದ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀನಿ. ನನ್ನ ಮಗ ಇದ್ದಾರೆ, PUC ಓದ್ತಿದ್ದಾರೆ. ನಾಗೇಶ್ ಅಂತೇಳಿ ಇವರು ರವಿ ಪಾಪ ಶಿವಮೊಗ್ಗ ಕೊಡಿ, ಪರ್ಸನಲ್ ಫ್ಯಾಮಿಲಿ ತಗೋ. ಒಳ್ಳೆ ಕೆಲಸ ಮಾಡಿದಾರೆ. ನಮ್ಮ ML ಮೇಡಮ್ ಕರ್ಕೊಂಡ್ ಬಂದಿದಾರ. ಮಗ ಅದೇನೆ ಕರ್ಕೊಂಡ್ ಬಂದಿರೋದು ನಿಮ್ಮನ್ನ. ಅದೇ ಖುಷಿ ನಮಗೆ. ಓಕೆ, ಹಲೋ, ವೋಟ್ ಆಫ್ ಥ್ಯಾಂಕ್ಸ್ ಮಾಡ್ಬಿಡ್ತೀನಿ. ಸೈಲೆನ್ಸ್ ಸ್ವಲ್ಪ ಕೂತ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ಬಂದಿದ್ದು ಥ್ಯಾಂಕ್ ಯು. ನಾಗೇಶ್ ಮಲ್ಲಿಕಾರ್ಜುನ್ ಅಂತ ಮಾತಾಡ ನಿಮ್ದಾದ್ಮೇಲೆ. ನಾನು ಸ್ಕೂಲ್ ಆದಮೇಲೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದೆ, BMS ಕಾಲೇಜಿಂದ. ಸೊ 25 ವರ್ಷ IT ಕೆಲಸ ಮಾಡಿದೆ, ಇಟ್ಕೊಂಡಿದ್ದೆ. ಈಗ ಲಾಸ್ಟ್ 2 ಇಯರ್ಸಿಂದ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿ ಆದಿಶೇಖರ ಕೆಲಸ ಮಾಡ್ತಾ ಇದ್ದೀನಿ. ಸೊ ಮೈ ವೈಫ್ ಇಸ್ ಆಲ್ಸೋ IT ಕನ್ಸಲ್ಟೆಂಟು. ಇವಾಗ ಲಾಸ್ಟ್ 10 ಇಯರ್ಸಿಂದ ಮಕ್ಕಳನ್ನ ನೋಡ್ಕೊಳ್ಳೋದು ಪ್ರಯಾರಿಟಿ ಆಗಿದೆ. ಅದಕ್ಕಿಂತ ಪಾಪ ಇದೆ ಹೋಮ್ ಮೇಕರ್, ಹ್ಯಾಪಿ ಹೋಮ್ ಮೇಕರ್. 2 ಮಕ್ಕಳು, ದೊಡ್ಡವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಹೊರಗಿನ ಮೈ ಫುಟ್ಸ್ಟೆಪ್ಸ್ BMS ಅಲ್ಲೇ ಸೇರ್ಕೊಂಡಿದ್ದಾನೆ. ಚಿಕ್ಕವನು ಇವಾಗ 7th ಸ್ಟ್ಯಾಂಡರ್ಡ್. ಈಗ ಮೇಡಮ್ ನಮಗೆ ಅಡ್ರೆಸ್ ಮಾಡಿ ಮಾತಾಡ್ತಾರೆ ಒಬ್ಬೊಬ್ರು. ದಯವಿಟ್ಟು ಸೈಲೆನ್ಸ್. ಇನ್ನು ಯಾರ್ಗ ಗಣಪತಿ ಸಿಕ್ಕಿದ್ದೆ ಎಲ್ಲರಿಗೂ ಅವ್ರಿಗೆ ಕರಿ. ಸೊ ಫಸ್ಟ್ ನಮಸ್ಕಾರ ಫಾರ್ ನಮ್ಮ ಅನಂತಾಚಾರ್.
ಅವ್ರು ಇದ್ರೆ ಈ ಬಿಲ್ಡಿಂಗು ಇದು ಏನು ನಮಗೆ ಕಾಣಿಸ್ತಾ ಇಲ್ಲ. ಅವರು 1910ಇಂದ 1976ವರೆಗೂ ಇದ್ದಿದ್ರು ಅನಿಸುತ್ತೆ, ಇದ್ದರು. 21/4 ಆಮೇಲೆ ಅವ್ರು ತೀರ್ಕೊಂಡಿದ್ದಾರೆ. 21/4/76ಗೆ ತೀರ್ಕೊಂಡಿರೋದು ಅಲ್ವಾ? ಕರೆಕ್ಟ್. ಯಾ. ಸೊ ಐ ಸಾ ಇನ್ ದ ಪೇಪರ್ ಡೇ ಬಿಫೋರ್ ಎಸ್ಟರ್ಡೇ, ಲಾಸ್ಟ್ ವೀಕ್ ಪಬ್ಲಿಸಿಟಿ ಆಯಿತು ಇವ್ರದ್ದು. ಆವಾಗ ಅದನ್ನು ನೋಡಿ ಹೇಳ್ತಾ ಇದ್ದೀನಿ. ಅವರು ತುಂಬ ಸೇವೆ ಮಾಡಿದ್ದಾರೆ ನಮ್ಮ ಅನಂತಾಚಾರ್ಯ. ಅವರು ಇವತ್ತು ಒಳ್ಳೆ ಸೀಡ್ಸ್ಗಳು ಹಾಕಿದ್ದಾರೆ ಭೂಮಿಯಲ್ಲಿ ಬೆಳೆಯೋದಕ್ಕೆ. ನಿಮ್ಮಂಥ ವಿದ್ಯಾರ್ಥಿಗಳನ್ನು ನಾವು ನೋಡೋದಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ನೀವೆಲ್ಲ ಬೆಳೆದು ಪ್ರಪಂಚ ಲೆವೆಲಲ್ಲಿ ಮುಂದೆ ಬರಬೇಕು. ವೆನ್ ಐ ಹರ್ಡ್ ದಿಸ್, ಇವಾಗ ಯಾರೋ ಒಬ್ರು ಲಾಯರ್ ಹೇಳೋದು ದುಬಾಯ್ ಎಲ್ಲ ಕಡೆ ಓಡಾಡಿ ತುಂಬ ಕೆಲಸ ಮಾಡಿದ್ದೀನಿ ಅಂತ. ಯಾರು ಲಾಯರ್? ಪೂರ್ಣ ಪ್ರಸಾದ್. ಸೊ ಹೀಗೆ ನೀವು ಎಲ್ಲ ಕಡೆ ಇರಬೇಕು. ನಮ್ಮ ಆಚಾರ್ಯ ಪಾಠಶಾಲ ಎಲ್ಲ ಕಡೆ ಕಾಣಿಸ್ಕೋಬೇಕು. ಯಾರು? ಅನಂತಾಚಾರ್ಯ ಅವ್ರು. ನಾನು 1980ಯಲ್ಲಿ ಜಾಯ್ನ್ ಆಗಿದ್ದು. ಒಂದೊಂದು ನಿಮಿಷಗಳು ಐ ಆಮ್ ವೆರಿ ಹ್ಯಾಪಿ ಇನ್ ದಿಸ್ ಬಿಲ್ಡಿಂಗ್. ಇವತ್ತಿಗೂ ಅಷ್ಟೇ. I am very luckiest and very hard working teacher, and I am very happy in the world. Okay? ತುಂಬ ಕೆಲಸ ಮಾಡಿದ್ದೀನಿ. ನಂದು ಪೇಂಟಿಂಗು, TV ಎಲ್ಲದರಲ್ಲೂ ಬಂದಿದೆ. ಎಲ್ಲ ಮಾಡಿ ಈಗ ನಾನು ಕೂತ್ಬಿಟ್ಟಿದ್ದೀನಿ. ನಾನು ವರ್ಲ್ಡ್ ವೈಡ್ ರೆಕಾರ್ಡು ಆಗಿದ್ದೀನಿ. ನನ್ನ ಪೇಂಟಿಂಗ್ ವರ್ಲ್ಡ್ ವೈಡ್ ಹೋಗಿದೆ. US, ಅಮೇರಿಕಾ, ಲಂಡನ್, ಡೆಲ್ಲಿ ಎಲ್ಲ ಕಡೆ ಓಡಾಡಿದೆ. ನಂದು ಬಯೋಗ್ರಾಫ್ ಎಲ್ಲ ಅಕಾಡೆಮಿಯಲ್ಲಿದೆ. ಸ್ಟೇಟ್ ಲೆಕ್ಕಕಡೆ ಅಕಾಡೆಮಿ ಆ್ಯಂಡ್ ಭಾರತೀಯ ವಿದ್ಯಾಭವನ್, ಹಿಂಗೆಲ್ಲ ತುಂಬ ಕಡೆ ಇದೆ. ನಾನು ಹೇಳ್ಕೋಬೇಕಾದ್ರೆ ತುಂಬ ಕಾಪಿ ಮಾಡಿ ಇಟ್ಟಿದ್ದೀನಿ. ನಂದು ಒಂದು ಬಯೋಗ್ರಾಫ್ ಬರೀಬೇಕು ಅಂತಲೇ ಹೊರಟಿದ್ದೀನಿ. ಇಟ್ ಟೇಕ್ಸ್ ಟೈಮ್. ಓಕೆ, ಇನ್ನೂ ಬೇಕಾದ್ರೆ ಹೇಳ್ತಾನೆ ಇರ್ಬೋದು. ನೀವೆಲ್ಲರೂ ಚೆನ್ನಾಗಿ ಮುಂದೆ ಬನ್ನಿ. ನಿಮ್ಮ ಮಕ್ಕಳಿಗೆಲ್ರಿಗೂ ಚೆನ್ನಾಗಿ ಎಜುಕೇಷನ್ ಕೊಡಿ. ಅದು ವೆರಿ ಇಂಪಾರ್ಟೆಂಟ್. ಸೊ ಈಗ ಒಂದು ಶ್ಲೋಕ ಹೇಳ್ಕೊಡ್ತೀನಿ, ಅದನ್ನು ನೀವೆಲ್ಲರೂ ಹೇಳಬೇಕು. ಹಾಡು: ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ. ಶ್ರೀನಿವಾಸ ಗೋವಿಂದ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ದಶರಥ ರೂಪ ರಾಮ ಗೋವಿಂದ, ರಾಮ ಕೃಷ್ಣ ಗೋವಿಂದ, ಕೃಷ್ಣ ರಾಮ ಗೋವಿಂದ, ಗೋವಿಂದ ಹರೆ ಗೋವಿಂದ, ಗೋವಿಂದ ಹರೆ ಗೋವಿಂದ. ಥ್ಯಾಂಕ್ ಯು ವೆರಿ ಮಚ್. ಭಗವಂತನ ಧ್ಯಾನ ಅವ್ರು ಮಾಡಿದ್ದಾರೆ. ಹಾಗೆ ಅನಂತಾಚಾರ್ಯ ಧ್ಯಾನನು ನಾನು ಇನ್ನೂ ನೆನೆಸ್ಕೊಳ್ತೀನಿ. ನಮ್ಮ ಹಿರಿಯರು SK ಅವರು ಇರ್ಬೋದು, ಅವ್ರ ಹಿಂದೆ ರಾಮಾಚಾರ್ಯ ಅವರು ಇರ್ಬೋದು, ಎಲ್ಲರೂ ನಮಗೆ ಕಲಿಸಿದವರು. ಹೀಗೆ ಮಾಡಿ ಅಂತ ಹೇಳಿ ಕಲಿಸಿದವರು ನೆನಪಿಸ್ಕೊಳ್ತಾ, ಒಬ್ಬ ರೈತನಿಗೆ ಫಸಲು ಬಂದಾಗ ಎಷ್ಟು ಸಂತೋಷ ಆಗುತ್ತಲ್ಲ, ಬೆಳೆದಿದ್ದನ್ನು ಬಿತ್ತಿದ್ದನ್ನು ನೋಡಿದಾಗ, ಅದರ ಫಲ ನೋಡಿದಾಗ ಏನು ಸಂತೋಷ ಆಗುತ್ತೆ. ಆ ಸಂತೋಷ ಇವತ್ತು ನಮಗೆ ಆಗ್ತಾ ಇದೆ. ನಾವು ಏನು ಹೇಳ್ಕೊಟ್ವೋ, ಏನೇನು ಮಾತಾಡಿದ್ವೋ ನಮಗೆ ಅಷ್ಟು ವಿವರ ನೆನಪಿಲ್ಲ. ಆದರೆ ನಿಮ್ಮಲ್ಲಿ ಒಬ್ಬೊಬ್ಬರು ಬಂದು ಇವತ್ತು ಈ ಮಾತು ಹೇಳಿದ್ರಿ, ಅದರಿಂದ ನನ್ನ ಬದುಕು ರೂಪುಗೊಳ್ತು ಅಂತ ಹೇಳುವಾಗ, ಅಥವಾ ಈ ಕೊಟೇಶನ್ ಕೊಟ್ರಿ, ಇವಾಗ ಯಾರು ಹೇಳಿದ್ರು ಕಗ್ಗವನ್ನು ಹೇಳ್ಕೊಟ್ರಿ ನೀವು, ನಾನು ತಾಯಿ ಹತ್ರ ಓದಿಸ್ತಾ ಇದ್ದೆ, ಓದಿ ಕಲಿತಾ ಇದ್ದೆ, ಇವೆಲ್ಲ ನಮಗೆ ಸಿಗೋವಂಥ, ನೀವೇನೋ ಯಾವ ಬೇಕು ಭಾರತ ರತ್ನ ಪ್ರಶಸ್ತಿಯನ್ನೇ ಅಥವಾ ಇನ್ನೇನೋ ಒಂದು ಪ್ರಶಸ್ತಿಯನ್ನೇ, ಇವೆಲ್ಲ ನಮ್ಮ ಪ್ರಶಸ್ತಿಗಳು. ಭಗವಂತ ಇದನ್ನು ಕೇಳಿದ್ರೆ ಆಯ್ತಪ್ಪ, ಏನೋ ಒಂದು ಬದುಕಿನಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು ಅಂತ ಅನಿಸಿದ್ರೆ ಸಾರ್ಥಕ ನಮ್ಮ ಬದುಕು. ಅದನ್ನು ನೀವು ಮಾಡಿದ್ದೀರಿ, ಇವತ್ತು ಮಾಡಿ ತೋರಿಸಿದ್ದೀರಿ. ಸೋ ವೆರಿ ಹ್ಯಾಪಿ. ನಮ್ಮ ಹಿರಿಯ ವಿದ್ಯಾರ್ಥಿ, ನಾನು ಬರೋಕ್ಕಿಂತ ಮೊದಲು 72ರಲ್ಲಿ ಇದ್ದವರು ಒಂದು ಮಾತು ಹೇಳಿದರು, ಗುರು ಶಿಷ್ಯ ಸಂಬಂಧ ಅಂತ ಹೇಳಿ. ಈಗ ಮಾಡರ್ನ್ ಎಜುಕೇಷನ್ ಏನಿದೆ ಹೊರಗಿನ ಶಾಲೆಗಳಲ್ಲಿ, ಅಲ್ಲಿ ಗುರು ಶಿಷ್ಯ ಸಂಬಂಧ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋದು ನಿಮಗೆ ಅನುಭವಕ್ಕೆ ಬಂದಿರುತ್ತೆ. ಯಾಕೆಂದರೆ ನಿಮ್ಮಲ್ಲಿ ಅನೇಕ ತಂದೆಯರ ಮಕ್ಕಳುಗಳು ಶಾಲೆಗೆ ಹೋಗ್ತಾ ಇರುವಾಗ ಹೇಗಿದೆ ಅಂತ ಅನ್ನೋದು ನಿಮಗೆ ಕಾಣಿಸ್ತಾ ಇರುತ್ತೆ. ಪರೀಕ್ಷೆ ನಂಬರು ಎಲ್ಲ ಮಾರ್ಕ್ಸಿಸ್ಟ್ಗಳಾಗಿದ್ದೀವಲ್ಲ, ಈಗ ಮಾರ್ಕ್ಸ್ ಬೇಕು ಅಂತ ಅನ್ನುವಂಥ ಭಾವದಲ್ಲಿ ಆ ಗುರು ಶಿಷ್ಯರ ಒಂದು ರ್ಯಾಪೋ ಏನಿದೆ, ಒಂದು ಪ್ರೀತಿ ವಿಶ್ವಾಸ,
ಅದು ಕಳೀತಾ ಇದೆ ಅಂತ ಅನ್ನೋ ಸಂದರ್ಭದಲ್ಲಿ ಅವರು ನಾನು ಇಲ್ಲಿ ಅದನ್ನು ನೋಡಿದೆ ಅಂತ ಅನ್ನೋ ಮಾತನ್ನು ಹೇಳೋದು. ಈ ಶಾಲೆಯಲ್ಲಿ ನಾನು ಆ ಗುರು ಶಿಷ್ಯ ಪ್ರೀತಿಯನ್ನು ನೋಡಿದೆ, ಅದರಿಂದ ಬೆಳೆದೆ ಅಂತ ಹೇಳಿ RNS ಅವ್ರನ್ನ ತುಂಬ ನೆನೆಸ್ಕೊಂಡ್ರು. ಅವ್ರು ನಮ್ಮ ಬದುಕನ್ನು ಕಟ್ಟಿಕೊಟ್ರು ಅಂತ ಹೇಳಿ ಆ ಗುರು ಶಿಷ್ಯ ಸಂಬಂಧ ಬೆಳೆಯುವಂತಹ ಒಂದು ವಿಶೇಷ ಶಾಲೆಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿರೋದು. ಈ ಶಾಲೆ ಆದ ನಂತರದಲ್ಲಿ ಪೂರ್ಣ ಪ್ರಮತಿಯಿಂದ ಐ ಆಮ್ ವೆರಿ ಸೆಲ್ಫಿಶ್, ಐ ಆಮ್ ಸಾರಿ, ಲೆಟ್ ಮಿ ಬಿ ಸೆಲ್ಫಿಶ್. ಈಗ ಎಲ್ಲಿ ಮಾಡ್ತಾ ಇದ್ದೀನಿ, ಅದಕ್ಕೇನು ಬೇಕು ಅಂತ ವಿಚಾರ ಹೇಳ್ತೀನಿ. ನನ್ನ ವಿಷಯ ಬೇಡ, ಆ ಶಾಲೆಯ ವಿಚಾರ ಹೇಳ್ತಾ ಇದ್ದೀನಿ. ಅಲ್ಲಿ ನಮಗೆ ಇರ್ತಕ್ಕಂಥದ್ದು ಅಷ್ಟೇ, ಈ ಗುರು ಶಿಷ್ಯ ಸಂಬಂಧ. ಒಬ್ಬ ಗುರು, ನಿಮ್ಮೆಲ್ಲ ಯಾರು ಹೇಳಿದ್ರಿ, ಮಾಡೆಲ್ ಆಗಿ ನಿಂತರೆ ಸಾಕು, ಪಾಠ ಮಾಡದೇ ಇದ್ರೂ ಪರವಾಗಿಲ್ಲ. ಆ ಗುರುವಿನಲ್ಲಿ ಆ ಯೋಗ್ಯತೆ ಬಂದರೆ ಶಿಷ್ಯ ಕಲಿತಾನೆ, ಅವನಿಗೆ ಕಲಿಸೋ ಅವಶ್ಯಕತೆ ಇಲ್ಲ. ಅಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಪೂರ್ಣಪ್ರಮತಿ ಅನ್ನೋ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ನಾನು ಮಾಡಿದ್ದೀನಿ ಅಂತ ಭಾವಿಸ್ಕೊಬೇಡಿ, ಮಾಡಿದ್ದಾರೆ. ನಾನಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ. ನಿಮ್ಮಲ್ಲಿ ಯಾರಿಗೆ ಇಂಥ ಒಂದು ಸಂಸ್ಥೆಯ ಜೊತೆಗೆ ಯಾವುದೇ ರೀತಿಯಲ್ಲಿ ಒಡನಾಟ ಬೇಕು ಅಂತ, ಇಟ್ಸ್ ಅ ಪ್ಲ್ಯಾಟ್ಫಾರ್ಮ್. ಎಲ್ಲರೂ ಬಂದು ನಿಮ್ಮ ಸ್ವಧರ್ಮಗಳೇನಿದೆಯೋ ಅದನ್ನು ಬಿತ್ತಿ ಬೆಳೆಸಬಹುದು, ನೀವು ಅಲ್ಲಿ ಬೆಳಿಬಹುದು, ನಮ್ಮ ಮಕ್ಕಳನ್ನು ಬೆಳೆಸಬಹುದು. ಇಂಥ ಒಂದು ಅವಕಾಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯಮಾಡಿ ಯಾರೆಲ್ಲ ಏನೆಲ್ಲ ನಿಮ್ಮಲ್ಲಿ ವಿಶೇಷವಾದಂಥ ಶಕ್ತಿಗಳಿದೆ, ಪ್ರತಿಭೆಗಳಿದೆ, ಪ್ಲೀಸ್ ಡೂ ಕಮ್ ಟು ಅಸ್. ನಮಗೆ ಬನ್ನಿ. ಈಗ ಯಾರೋ ಹೇಳಿದ್ರು B.Ed ಆಗಿದೆ, ಮನೇಲಿದ್ದಾರೆ ಅಂತ ಹೇಳಿ. ನಮಗೆ ಬೇಕಂತವ್ರು, ನೀವೆಲ್ಲರೂ ಬೇಕು, ನಿಮ್ಮಲ್ಲಿರೋ ಶಕ್ತಿ ಬೇಕು. ಈ ಥರದ ಶಾಲೆಗಳು ಅಂದರೆ ಗುರು ಶಿಷ್ಯರ ಪ್ರೀತಿ ಹೆಚ್ಚಾಗಿ ಬೆಳೀತಕ್ಕಂಥ ಶಾಲೆಗಳು ಸ್ವಲ್ಪ ಕಡಿಮೆ ಬೆಳೀತಾ ಇದೆ ಈಗ ಕೆಲವಲ್ಲಿ. ನಮ್ಮಲ್ಲಿ ಅದು ವಿಶೇಷವಾಗಿದೆ. ಅದನ್ನು ನಾವೆಲ್ಲರೂ ಸೇರಿಸಿ ಬೆಳೆಸಬೇಕು ಅಂತ ಅನ್ನೋದು ನನ್ನ ಮೈ ಹಂಬಲ್ ರಿಕ್ವೆಸ್ಟ್. ಓಕೆ, ಕೋರಿಕೆ ನಿಮ್ಮಲ್ಲಿ. ಸೊ ಮನದಾಳದ ಆಸೆ, ನನ್ನನ್ನು ನಾನು ಅದಕ್ಕೆ ಕೊಟ್ಕೊಂಡಿದ್ದೀನಿ. ನೀವು ಅದಕ್ಕೆ ನನ್ನ ಜೊತೆಯಲ್ಲಿ ಸೇರಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಕೇಳ್ತಾ, ದಯಮಾಡಿ ಪ್ಲೀಸ್ ಹ್ಯಾವ್ ಮೈ ಪರ್ಸನಲ್ ನಂಬರ್ ವಿತ್ ಯು. ಆ್ಯಂಡ್ ಯಾರ್ಯಾರು ಏನೇನು ನಮಗೆ ಕೊಡಮಾಡಬಹುದು ನಿಮ್ಮ ಪ್ರತಿಭೆಗಳನ್ನು ದಯಮಾಡಿ ಬನ್ನಿ, ಶೇರ್ ವಿತ್ ಅಸ್. ನಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸೋಣ. ಒಂದು ಗಟ್ಟಿಯಾದ, ಈಗ ಗೊತ್ತಿದೆ ನಿಮಗೆ, ನಾನು ಇದು ಹೇಳ್ತಕ್ಕ ಮಾತಲ್ಲ ಈ ಸಂದರ್ಭದಲ್ಲಿ, ಸುಮ್ಮನೆ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ. ಬ್ರಷಿಂಗ್ ಅಪ್. ಹೊರಗಿನ ಪ್ರಪಂಚ ಏನಾಗ್ತಾ ಇದೆ ಅಂತ ನಿಮಗೆ ಗೊತ್ತಿದೆ, ಏನೇನು ಸವಾಲುಗಳು ನಮ್ಮ ಕಣ್ಮುಂದೆ ಬರ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಇಂಥ ಒಂದು ಮುಂದಿನ ಜನ್ರೇಷನ್ ತಯಾರು ಮಾಡದೇ ಇದ್ದರೆ ಬದುಕು ಕಷ್ಟ ಇದೆ, ಭಾರತಕ್ಕೆ ಕಷ್ಟ ಇದೆ. ಸೊ ಆ ದೃಷ್ಟಿಯಿಂದ ದಯಮಾಡಿ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಏನು ಮಾಡಬಹುದು ಇಂಥ ಒಂದು ಸಮಾಜ ಬೆಳೆಸೋದಕ್ಕೆ. ನೀವು ಬೆಳೆದಿದ್ದೀರಿ, ಸಂತೋಷ, ಇಲ್ಲಿ ಕಾಣಿಸ್ತಾ ಇದೆ. ಮುಂದಿನ ಜನಾಂಗ ಹೇಗೆ, ಅದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ದಯಮಾಡಿ ಒನ್ಸ್ ಅಗೇನ್